ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರತುಲಾ ಸಾಕ್ಷಿ ಹಯಾಸ್ಯೋತ್ರಹಿ ಸಾಕ್ಷಿ ಹಯಾಸ್ಯೋತ್ರಹಿ ಸಾಕ್ಷಿ ಹಯಾ ಸೂತ್ರಹಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದ ಪದ್ಮಗಳನ್ನೇ ನಂಬಿಕೊಂಡಂಥ ಭಕ್ತರಿಗೆ ಸಂಪೂರ್ಣವಾಗಿ ಅನುಗ್ರಹಿಸಿದ ಒಂದು ಕಥೆಯೊಂದನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ದಯಮಾಡಿ ಭಕ್ತಿಯಿಂದ ಆಲಿಸಿ ನನ್ನ ರಾಯರ ಭಕ್ತರೇ. ಶ್ರೀರಾಯರ ಪರಿಚಾರಕರಲ್ಲಿ ವೆಂಕಣ್ಣನೆಂಬುವನು ಗುರುಗಳನ್ನು ಶ್ರದ್ಧಾಭಕ್ತಿಗಳಿಂದ ಸೇವಿಸುತ್ತಿದ್ದನು. ಅವನ ಸೇವೆಗೆ ಮೆಚ್ಚಿದ ರಾಯರು, ವೆಂಕಣ್ಣ ನಿನಗೇನು ಬೇಕು ಎಂದು ಕೇಳಿದಾಗಲೆಲ್ಲ ಅವನು, ಸ್ವಾಮಿ ನನಗೆ ಮೋಕ್ಷ ಬೇಕು ಎಂದು ಕೋರುತ್ತಿದ್ದನು. ಮೋಕ್ಷದ ಅರಿವೇ ಗೊತ್ತಿಲ್ಲ, ಮೋಕ್ಷ ಅಂದ್ರೆ ಏನೋ ಅಂತ ಗೊತ್ತಿಲ್ಲ. ಆದ್ರೂ ರಾಯರು ಕೇಳಿದ ತಕ್ಷಣವೇ ಸದಾಕಾಲ ಅವನು ಮೋಕ್ಷ ಬೇಕು ಅಂತಲೇ ಅವನು ರಾಯರಲ್ಲಿ ಕೇಳ್ತಾ ಇದ್ದಂತೆ. ಅದನ್ನು ಆಲಿಸಿದ ರಾಯರು ನಸುನಕ್ಕು ಸುಮ್ಮನಾಗ್ತಿದ್ರು. ಅನೇಕ ಬಾರಿ ನಡೆದಿತ್ತು ಇದೇ ಥರ. ಈ ಘಟನೆ ನಡೆದಿದ್ದು ಚಿತ್ರದುರ್ಗ ಇತಿಹಾಸ ಪ್ರಸಿದ್ಧ ನಗರ ಅದು. ಅಲ್ಲಿ ಬ್ರಾಹ್ಮಣರ ಸಂಖ್ಯೆ ಬಹುಸಂಖ್ಯೆಯಲ್ಲಿತ್ತು. ಈ ಸ್ಥಳದಲ್ಲಿ ಪಾಂಡವರು ಬಂದಿರುವ ಐತಿಹ್ಯವೂ ಉಂಟು. ದ್ವಾಪರದಲ್ಲಿ ಪಾಂಡವರು ಸಂಚರಿಸಿದವರಾಗಿ ಪುಣ್ಯಭೂಮಿಯಾಗಿ ಅದು ಏರ್ಪಟ್ಟಿತ್ತು. ಅದು ಬೆಟ್ಟದ ಮೇಲಿರುವ ಗೋಪಾಲಕೃಷ್ಣ ದೇವನನ್ನು ಇವತ್ತು ಕೂಡ ನೀವು ನೋಡಬಹುದು. ಆ ಗೋಪಾಲಕೃಷ್ಣ ದೇವರನ್ನು ಪ್ರತಿಷ್ಠಾಪಿಸಿದ್ದು ಜನಮೇಜಯ ರಾಜನು. ಈ ಚಿತ್ರದುರ್ಗದ ಶ್ರೀಮಠದಲ್ಲಿರುವ ಶ್ರೀ ಪ್ರಾಣದೇವರ ವಿಗ್ರಹ ಕೂಡ ಬಹಳ ಪ್ರಾಚೀನ ಅಂತ ಹೇಳ್ತಾರೆ. ಇಂತಹ ದಿವ್ಯವಾದ ಸ್ಥಳದಲ್ಲಿ ನಡೆದ ಘಟನೆ ಇದು. ರಾಯರು ಕೇಳಿದಾಗಲೆಲ್ಲ ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾ ಇದ್ದಿದ್ದು ಮಠದವರಿಗೆ ಒಂದು ರೀತಿಯಲ್ಲಿ ವಿನೋದವಾಗಿ ಕಾಣ್ತಾ ಇತ್ತಂತೆ. ಕೆಲವರು, ಏನೋ ವೆಂಕಣ್ಣ ನೀನು ಮೋಕ್ಷಕ್ಕೆ ಹೋಗುವುದೆಂದು ಎಂದು ಹಾಸ್ಯ ಮಾಡ್ತಿದ್ರಂತೆ. ವೆಂಕಣ್ಣನು ಕೋಪಗೊಳ್ತಿರಲಿಲ್ಲ, ಗಂಭೀರನಾಗಿ ಮಹಾಮಹಿಮರಾದ ಗುರುಗಳು ಕಳಿಸಿದಾಗ ಎಂದು ಹೇಳ್ತಿದ್ದ. ಇದು ರಾಯರಿಗೂ ಚೆನ್ನಾಗಿ ಗೊತ್ತಿತ್ತು. ತ್ರಿಕಾಲಜ್ಞಾನಿಗಳಾದ ರಾಯರು ವೆಂಕಣ್ಣನು ಮುಕ್ತಿಯೋಗ್ಯ ಸುಜೀವಿ ಎಂದು ತಿಳಿದಿದ್ದರು. ಇದೇ ಅಲ್ಲವೇ ಭೂತ ಭವಿಷ್ಯ ವರ್ತಮಾನ ಕಾಲದೆಲ್ಲ ರಾಯರಿಗೆ ಅಂಗೈನಲ್ಲಿ ನೆಲ್ಲಿಕಾಯಿ ಇರೋ ಥರ ಕಾಣ್ತಾ ಇತ್ತಂತೆ. ಅಂತೆಯೇ ಅವನಲ್ಲಿ ಅನುಗ್ರಹ ಮಾಡಲೆಂದು ಇಚ್ಛಿಸಿದರು. ಒಂದು ದಿನ ಸೇವೆ ಮಾಡುತ್ತಿದ್ದ ವೆಂಕಣ್ಣನನ್ನು ಹತ್ರ ಕರೆದರು. ವೆಂಕಣ್ಣ, ಸತ್ಯ ಹೇಳಪ್ಪ, ನಿನಗೇನು ಬೇಕು ಎಂದು ಪ್ರಶ್ನಿಸಿದರು. ಎಂದಿನಂತೆ ಅವನು, ಮಹಾಸ್ವಾಮಿ, ಬಹುದಿನಗಳಿಂದ ನನ್ನ ಬಯಕೆ ಏನೆಂದು ನಿಮಗೆ ಸನ್ನಿಧಿಯಲ್ಲಿ ವಿಜ್ಞಾಪಿಸಿದ್ದೇನೆ. ಬೇರೆ ನನಗೆ ಏನೂ ಇಷ್ಟಪಡೋದಿಲ್ಲ. ತಾವು ಸುಪ್ರೀತರಾಗಿದ್ದಲ್ಲಿ ನನಗೆ ಮೋಕ್ಷವನ್ನು ಕೊಡಿಸಿ ಉದ್ಧರಿಸಬೇಕು ನನ್ನ ಗುರುದೇವ ಅಂತ ಹೇಳ್ತಾ ಇದ್ದ. ರಾಯರು, ವೆಂಕಣ್ಣ, ಮುಕ್ತಿ ಬೇಕೆಂದು ಪ್ರಾರ್ಥಿಸುವುದು ಮಾತ್ರ ಸಾಲದಪ್ಪ. ಅದಕ್ಕೆ ನೀನು ಎಲ್ಲ ತರಹ ಸಿದ್ಧನಾಗಬೇಕು. ಅಪ್ಪಣೆ ಮಹಾಸ್ವಾಮಿ, ನಾನು ಯಾವ ರೀತಿಯಿಂದ ಸಿದ್ಧನಾಗಬೇಕು ತಾವು ಹೇಳಬೇಕು, ಆಜ್ಞಾಪಿಸಿ, ಅದರಂತೆ ನಡೆಯುತ್ತೇನೆ. ರಾಯರು ಹೇಳ್ತಾರೆ, ನಾವು ಹೇಳಿದಂತೆ ಕೇಳುವೆಯಾ? ಅವಶ್ಯವಾಗಿ ಗುರುದೇವ. ಅದರಿಂದ ನಿನಗೆ ಪ್ರಾಣಹಾನಿಯಾಗುವುದೆಂದು ತೋರಿದರೂ ಕೂಡ ನಮ್ಮ ಆಜ್ಞೆಯನ್ನು ಪಾಲಿಸುವೆಯಾ ವೆಂಕಣ್ಣ? ತಮ್ಮ ಪಾದ ಸಾಕ್ಷಿಯಾಗಿಯೂ ಅದರಂತೆ ವರ್ತಿಸುತ್ತೇನೆ ಗುರುದೇವ. ಹಾಗಾದರೆ ಸರಿ,
ನಾಳೆ ನಿನಗೆ ನಿನ್ನ ಆಸೆಯನ್ನು ಪೂರೈಸುತ್ತೇವೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಮೋಕ್ಷವನ್ನು ಕೊಡಿಸುತ್ತೇವೆ, ಸಿದ್ಧನಾಗು. ಗುರುಗಳ ಮಾತು ಕೇಳಿ ವೆಂಕಣ್ಣ ಹಿಗ್ಗಿದ. ಅಡಿಗಡಿಗೆ ಗುರುಗಳ ಅಡಿದಾವರೆಗಳಿಗೆ ನಮಸ್ಕರಿಸಿ ಉದ್ಧತನಾದೆ. ನಾನೇನು ಮಾಡಬೇಕು, ಅಪ್ಪಣೆಯಾಗಲಿ ಗುರುದೇವ ಅಂತ ಹೇಳ್ತಾ ಇದ್ದಾಗ ರಾಯರು ಕಣ್ಣು ಮುಚ್ಚಿಕೊಂಡು ನಂತರ ಹೇಳಿದರಂತೆ, ಆಗಲಿ, ನಾಳೆ ತಿಳಿಸುತ್ತೇವೆ ಎಂದರು. ಮರುದಿನ ರಾಘವೇಂದ್ರ ಸ್ವಾಮಿಗಳವರು ವೆಂಕಣ್ಣನು ಸ್ನಾನ ಸಂಧ್ಯಾಚರಣೆಯನ್ನು ಮಾಡಿದ ಮೇಲೆ ಅವನಿಗೆ ಪಂಚಗವ್ಯ ಪ್ರಾಯಚಿತ್ತಾದಿಗಳನ್ನು ಮಾಡಿಸಿ, ಹೋಮ ಮಾಡಿಸಿ, ಅಗ್ನಿಕುಂಡವನ್ನು ತಯಾರು ಮಾಡಿಸಿ, ಹೋಮಾಗ್ನಿಯಿಂದ ಅಗ್ನಿಕುಂಡವನ್ನು ಪ್ರಜ್ವಲಗೊಳಿಸಿ ವೆಂಕಣ್ಣನಿಗೆ ರಹಸ್ಯವಾಗಿ ಬೀಜಾಕ್ಷರ ಮಂತ್ರ ಉಪದೇಶವನ್ನು ಮಾಡಿ ಅದನ್ನು ಜಪಿಸುತ್ತಾ ಅಗ್ನಿಕುಂಡದಲ್ಲಿ ಹಾರುವಂತೆ ಅಪ್ಪಣೆ ಮಾಡಿದರು. ಗುರುಗಳ ಮಾತು ಕೇಳಿ ವೆಂಕಣ್ಣನ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಆನಂದ ಬಾಷ್ಪ ಸುರಿಸುತ್ತಾ ಶ್ರೀಪಾದಂಗಳವರಿಗೆ 3 ಬಾರಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಉಚ್ಚರಿಸಿ ಶ್ರೀಯವರು ಉಪದೇಶಿಸಿದ್ದ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುತ್ತಾ ಅಗ್ನಿಕುಂಡಕ್ಕೆ ಹಾರಿಬಿಟ್ಟರಂತೆ. ಚಿತ್ರದುರ್ಗದ ಬ್ರಾಹ್ಮಣ ಸಮಾಜದ ಕೆಲ ಜನರು ಇದೇನು ವಿನೋದವೆಂದು ಜರುಗುತ್ತಿದ್ದ ಘಟನೆಗಳನ್ನೆಲ್ಲ ನೋಡುತ್ತಾ ನಿಂತಿದ್ದವರು ವೆಂಕಣ್ಣನು ಅಗ್ನಿಕುಂಡಕ್ಕೆ ಧುಮುಕಿದ್ದನ್ನು ಕಂಡು ಚಕಿತರಾದರಂತೆ. ಕೆಲವರು ಕುಹಕ ಬುದ್ಧಿಯವರು ಆ ಜನರು ರಾಯರ ಬಳಿಗೆ ಬಂದು, ಇದೇನನ್ಯ ಸ್ವಾಮಿ, ನಿಮ್ಮನ್ನೇ ನಂಬಿದ್ದ ಈ ಬಡಪಾಯಿಗೆ ಮುಕ್ತಿ ಕೊಡಿಸುವುದಾಗಿ ಹೇಳಿ ಅಗ್ನಿಗೆ ಆಹುತಿ ಮಾಡಿ ಪ್ರಾಣ ತೆಗೆದುಬಿಟ್ರಲ್ಲ ಎಂದು ಆಕ್ಷೇಪಿಸಿದರು. ಗುರುಗಳು ಮಂದಸ್ಮಿತರಾಗಿ, ಎಷ್ಟೇ ಆದರೂ ನಮ್ಮ ಗುರುಗ ಸಾರ್ವಭೌಮರಲ್ಲವೇ, ನಾವು ವೆಂಕಣ್ಣನಿಗೆ ಮೋಕ್ಷ ಕೊಡಿಸಿದ್ದೇವೋ ಪ್ರಾಣ ತೆಗೆದೇವೋ ಎಂಬುದು ಇನ್ನೊಂದು ಕ್ಷಣದಲ್ಲಿ ನಿಮಗೆ ಮನವರಿಕೆಯಾಗುವುದು, ಆಲಿಸಿ ಕೇಳಿರಿ. ವೆಂಕಣ್ಣನು ದೇವ ವಿಮಾನದಲ್ಲಿ ಕುಳಿತು ಹೋಗುತ್ತಿದ್ದಾನೆ, ವಿಮಾನದ ಘಂಟಾನಿನಾದವಾಗುತ್ತಿದೆ, ಕೇಳಿರಿ ಎಂದರು. ಆಶ್ಚರ್ಯ, ಪರಮಾಶ್ಚರ್ಯ. ಶ್ರೀಪಾದಂಗಳವರು ಹೇಳಿದಂತೆ ಆಕಾಶದಲ್ಲಿ ಆಶ್ರಿತ ಪೂರ್ವವಾದ ಸುಮಧುರ ನಾದಯುಕ್ತವಾದ ಘಂಟಾ ನಿನಾದವಾಗುತ್ತಿದೆ. ಆ ದಿವ್ಯ ನಾದವು ಸ್ಪಷ್ಟವಾಗಿ ಕೇಳಿಸುತ್ತಿದೆ ಸರ್ವರಿಗೂ. ಸರ್ವರು ಆಶ್ಚರ್ಯ ಆನಂದ ಭಕ್ತಿಗಳಿಂದ ಆಕಾಶದತ್ತ ತಲೆ ಎತ್ತಿ ಘಂಟಾ ನಿನಾದವನ್ನು ಕೇಳುತ್ತಿರುವಾಗಲೇ ಶ್ರೀಯವರ ಶಿರದ ಮೇಲೆ ಅಂಬರದಿಂದ ಪುಷ್ಪವೃಷ್ಟಿ ಆಯಿತಂತೆ. ಅಬ್ಬಾ, ಇದೇನದ್ಭುತ, ಎಂತಹ ಮಹಿಮೆ! ಗುರುಗಳು ಶಿಷ್ಯನಿಗೆ ಮೋಕ್ಷ ಕೊಡಿಸಿದ ಮಹಾನುಭಾವರು ಇಂತಹ ಅಪೂರ್ವ ಮಹಿಮೆಯನ್ನು ಕಣ್ಣಾರ ಕಂಡ ನಾವೇ ಧನ್ಯರು ಎಂದು ಉದ್ಘರಿಸುತ್ತಾ ಕುಹಕಿಗಳು ಶ್ರೀರಾಯರಿಗೆ ಅಡ್ಡಬಿದ್ದು, ಮಹಾನುಭಾವ, ತಮ್ಮ ಅಗಾಧ ಮಹಿಮೆಯನ್ನು ಅರಿಯಲಾಗದೆ ಜರಿದೆವು, ನಮ್ಮ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಅಜ್ಞರಾದ ನಮಗೆ ಘಂಟನಿನಾದವನ್ನು ಕೇಳಿಸಿ ಪುಷ್ಪವೃಷ್ಟಿಯಾಗುವುದನ್ನು ತೋರಿಕೊಟ್ಟು ನಿಮ್ಮ ಮಹಿಮೆಯನ್ನು ಮನದಟ್ಟು ಮಾಡಿಕೊಟ್ಟಿರಿ ಗುರುದೇವ. ಮೋಕ್ಷ ಕೊಡಿಸಿದ ಮಹಾಮುನಿಗಳಾದ ನಿಮಗೆ ಅನಂತಾಂತ ನಮಸ್ಕಾರಗಳು ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದಕ್ಕೆ ಎಲ್ಲ ಜನರು ಎರಗಿ ಬಿದ್ದರಂತೆ. ಇಂತಹ ಮಹಾಪವಾಡವನ್ನು ರಾಯರಲ್ಲದೆ ಬೇರೆ ಇನ್ನಾರು ಮಾಡಲು ಸಾಧ್ಯ? ಶ್ರೀಯವರ ಗುಣಗಾನ ಮಾಡಿ ಶ್ರೀಯವರ ಜಯ ಜಯಕಾರ ಮಾಡಿದರಂತೆ ಇವತ್ತಿಗೂ ಕೂಡ ಚಿತ್ರದುರ್ಗದಲ್ಲಿ ರಾಯರು ವೆಂಕಣ್ಣನಿಗೆ ಮೋಕ್ಷ ಕೊಡಿಸಿದ ಸ್ಥಳವನ್ನು ಅಲ್ಲಿನ ಜನರು ತೋರಿ ಗುರುರಾಜರ ಅಗಮ್ಯ ಮಹಿಮೆಯನ್ನು ಕೊಂಡಾಡುತ್ತಾರೆ. ಮೋಕ್ಷ ಕೊಡಿಸಿದ ಸ್ಥಳಕ್ಕೆ ಹೊಂದಿಕೊಂಡ ಪವಿತ್ರ ಸ್ಥಳದಲ್ಲಿಯೇ ಇಂದು ರಾಯರ ಬೃಂದಾವನವು ವಿರಾಜಿಸುತ್ತಿದೆ. ಗುರುಗಳ ಅನುಗ್ರಹಕ್ಕೆ ಪಾತ್ರನಾದ ವೆಂಕಣ್ಣನ ವಂಶೀಕರಾದ ಭಟ್ಟರಹಳ್ಳಿ ನಾರಾಯಣರಾಯರು ಮತ್ತು ಅವರ ಸುಪುತ್ರರೇ ಇಂದಿನ ಶ್ರೀರಾಯರ ಗುಡಿಯ ಕಟ್ಟಡವನ್ನು ಕಟ್ಟಿಸಿ ಶ್ರೀರಾಯರ ಉಭಯ ವಂಶಾಭಿವೃದ್ಧಿ ಚಂದ್ರವರಾದ ಪೂಜ್ಯ ಶ್ರೀ ಸುಯಮೀಂದ್ರ ತೀರ್ಥ
ಶ್ರೀಪಾದಂಗಳವರಿಂದ ಶ್ರೀರಾಯರ ಬೃಂದಾವನ ಪ್ರತಿಷ್ಠೆಯನ್ನು ಮಾಡಿಸಿ ಮಠವನ್ನು ಶ್ರೀಯವರಿಗೆ ಒಪ್ಪಿಸಿಕೊಟ್ಟಿರುವುದು ಇದು ಒಂದು ಶ್ರೀರಾಯರ ಪವಾಡವೆಂದೇ ಹೇಳಬಹುದು ಅಲ್ಲವೇ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ನಮಸ್ಕಾರ. ಏನಾದರೂ ದೋಷವಿದ್ದಲ್ಲಿ ಕ್ಷಮ ಮಾಡಬೇಕು.